ನಮಸ್ಕಾರ. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಮಹಾ ಅದ್ಭುತವಾದ ಊಹಿಸಲಾಗದ ಬದಲಾವಣೆ ಆರಂಭವಾಗುವ ಸಮಯ ಹತ್ತಿರ ಬಂದಿದೆ ಎಂಬುದಕ್ಕೆ ಸ್ವತಃ ಮಹಾದೇವನೇ ಕಳುಹಿಸಿದ ದೈವಿಕ ಸಂಕೇತವಿದು. ಇಂದು ನಾವು ಮಾತನಾಡಿಕೊಳ್ಳುತ್ತಿರುವುದು ಯಾವುದೇ ಸಾಮಾನ್ಯ ದಿನನಿತ್ಯದ ರಾಶಿಫಲಗಳ ಬಗ್ಗೆ ಖಂಡಿತ ಅಲ್ಲ. ಇದು ಧನುರಾಶಿಯವರ ಜೀವನವನ್ನು ಒಳಗಿನಿಂದ ಕದಲಿಸುವ, ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ಒಂದು ಹೊಸ ಹಂತದ ಬಗ್ಗೆ. ಈ ಜುಲೈ ತಿಂಗಳ 15, 16, 17 ಹಾಗೂ 18 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ನಿಶ್ಶಬ್ದವಾಗಿ ಆದರೆ ಅತ್ಯಂತ ಬಲವಾಗಿ ಕೆಲಸ ಮಾಡುವ ದಿನಗಳಾಗಲಿವೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳು, ಎದುರಿಸಿದ ಅವಮಾನಗಳು, ಅನುಭವಿಸಿದ ಒಂಟಿ ಬೇಸರವನ್ನು ನಿಜ ಹೇಳಬೇಕೆಂದರೆ ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಾಗಿಲ್ಲ. ಹೊರಗಡೆ ಜಗತ್ತಿಗೆ ನೀವು ತುಂಬಾ ಗಂಭೀರವಾಗಿ, ಧೈರ್ಯಶಾಲಿಯಾಗಿ ಕಂಡರೂ ಒಳಗೊಳಗೆ ತುಂಬಾ ನೊಂದಿದ್ದೀರಿ. ಧನುರಾಶಿಯವರೇ, ಕಳೆದುಹೋದ ಕಾಲ ನಿಮ್ಮನ್ನು ಎಷ್ಟು ಗಾಯಗೊಳಿಸಿದೆ, ಎಷ್ಟು ನಿದ್ರೆಯಿಲ್ಲದ ರಾತ್ರಿಗಳನ್ನು ಕೊಟ್ಟಿದೆ ಎಂಬುದು ಆ ಭಗವಂತನಿಗೆ ಮತ್ತು ನಿಮ್ಮ ಅಂತರಾತ್ಮಕ್ಕೆ ಮಾತ್ರ ಗೊತ್ತು. ಯಾರನ್ನು ನಂಬಬೇಕೋ ತಿಳಿಯದೆ ನಂಬಿದವರೇ ಬೆನ್ನಿಗೆ ಇರಿಯುತ್ತಿದ್ದರೆ ಕಣ್ಣೀರನ್ನು ಎದೆಯಲ್ಲೇ ಬಚ್ಚಿಟ್ಟುಕೊಂಡು ಲೋಕದ ಮುಂದೆ ನಗುತ್ತಾ ಕಾಣಿಸಿಕೊಂಡ ಧನುರಾಶಿಯವರು ಎಷ್ಟೋ ಜನರಿದ್ದಾರೆ. ಆರ್ಥಿಕ ಸಂಕಷ್ಟಗಳು ಒಂದು ಕಡೆಯಾದರೆ ಕುಟುಂಬದಲ್ಲಿ ನೆಮ್ಮದಿಯಿಲ್ಲದ ಅಶಾಂತಿ ಇನ್ನೊಂದು ಕಡೆ. ಅಸಲು ನನ್ನ ಜೀವನ ಇಷ್ಟೇನಾ, ನಾನು ಪಡುತ್ತಿರುವ ಕಷ್ಟಕ್ಕೆ ಎಂದಾದರೂ ಫಲ ಸಿಗಲ್ವಾ ಎಂದು ನೀವು ಸಂದಿಗ್ಧದಲ್ಲಿದ್ದ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳ ಚಲನೆಯು ಒಂದು ಅದ್ಭುತವಾದ ತಿರುವನ್ನು ತೋರಿಸುತ್ತಿದೆ. ಈಗ ಕಾಲ ಬದಲಾಗಿದೆ. ಯಾರೆಲ್ಲ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದ್ದರೋ ಅವರೆಲ್ಲರಿಗೂ ನಿಮ್ಮ ಯಶಸ್ಸಿನ ಮೂಲಕ ಉತ್ತರ ನೀಡುವ ಸಮಯ ಬಂದಿದೆ. ಈ ಜುಲೈ 2026 ಕೇವಲ ಸಾಮಾನ್ಯ ಯಶಸ್ಸು ಮಾತ್ರವಲ್ಲ, ಇದು ನಿಮ್ಮನ್ನು ನೀವು ಜಗತ್ತಿಗೆ ನಿರೂಪಿಸಿಕೊಳ್ಳುವ ವರ್ಷವಾಗಿದೆ. ಧನುರಾಶಿಯವರೇ, ನೆನಪಿಡಿ, ಪ್ರತೀಕಾರ ಎಂದರೆ ಕತ್ತಿ ಹಿಡಿಯುವುದಲ್ಲ, ಗಲಾಟೆ ಮಾಡುವುದಲ್ಲ. ಇಲ್ಲಿ ಪ್ರತೀಕಾರ ಎಂದರೆ ನಿನ್ನ ಕೈಯಿಂದ ಏನೂ ಆಗಲ್ಲ ಎಂದವರೇ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವಂತೆ ಬೆಳೆಯುವುದು. ನಿಜವಾದ ಸೇಡು ಎಂದರೆ ಯಶಸ್ಸಿನಿಂದ ಹೊಡೆಯುವುದು. ಆತ್ಮೀಯರೇ, ಇಲ್ಲಿಯವರೆಗೆ ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಗಂಟೆ ಗುರುತನ್ನು ಒತ್ತಿ. ಇದರಿಂದ ಮುಂಬರುವ ಮತ್ತಷ್ಟು ಮಾಹಿತಿಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆಯೇ ಈ ವಿವರಣೆಯನ್ನು ಗಮನಿಸುತ್ತಿರುವ ಪ್ರತಿಯೊಬ್ಬರೂ ಆ ಪರಮೇಶ್ವರನ ಕೃಪೆಗಾಗಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ ನಿಮ್ಮ ಭಕ್ತಿಯನ್ನು ತೋರ್ಪಡಿಸಿ. ನೀವು ಮಾಡುವ ಆ ಒಂದು ದೈವ ನಾಮಸ್ಮರಣೆ ನಿಮ್ಮ ಜೀವನದ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತದೆ. ಆ ಮಹಾದೇವನ ದೈವಿಕ ರಕ್ಷಣೆ ನಿಮಗೆ ಯಾವಾಗಲೂ ಇರುತ್ತದೆ. ಧನುರಾಶಿಯವರೇ, ಜುಲೈ 15ರಿಂದ 18 ಈ ದಿನಗಳಲ್ಲಿ ನಿಮಗೆ ನಡೆಯಲಿರುವ ಮೊದಲ ಮಹಾ ಅದ್ಭುತ ಎಂದರೆ ನಿಮ್ಮ ಶತ್ರುನಾಶ ಮತ್ತು ಸಾಲಗಳ ಪರಿಹಾರ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಕಾರಣ ಏನೆಂದರೆ ನಿಮ್ಮ ರಾಶಿಯ 6ನೇ ಮನೆಯಲ್ಲಿ ಮಂಗಳನ ಸಂಚಾರ ಇರಲಿದೆ. 6ನೇ ಮನೆಯಲ್ಲಿ ಮಂಗಳನ ಬಲ ಎಂದರೆ ನಿಮ್ಮಲ್ಲಿ ಒಂದು ಅಪಾರವಾದ ಹೋರಾಟದ ಗುಣ ಮತ್ತು ಹೊಸ ಧೈರ್ಯ ತುಂಬಿಕೊಳ್ಳುತ್ತದೆ. ಹಿಂದೆ ನಿಮ್ಮನ್ನು ಬೇಕಂತಲೇ ಇಬ್ಬಂದಿಗೆ ಸಿಲುಕಿಸಿದವರು, ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ಅಡ್ಡಿಪಡಿಸಿದ ಶತ್ರುಗಳು ಈಗ ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಮುಂದೆಯೇ ತಲೆ ತಗ್ಗಿಸುತ್ತಾರೆ. ನಿಮ್ಮ ಶತ್ರುಗಳ ಆಟ ಇನ್ನು ಮುಂದೆ ನಡೆಯುವುದಿಲ್ಲ. ನಿಮ್ಮ ವಿರುದ್ಧ ಕುತಂತ್ರ ಮಾಡುವವರ್, ನಿಮ್ಮನ್ನು ಹಿಂದೆ ನಿಂತು ತುಳಿಯಲು ನೋಡುವ ಶತ್ರುಗಳ ತಂತ್ರಗಳು ಈ ದಿನಗಳಲ್ಲಿ ಅಸ್ತಿತ್ವ ಕಳೆದುಕೊಳ್ಳುತ್ತವೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆಯೇ ಮೂಗಿನ ಮೇಲೆ ಬೆರಳಿಡುವಂತೆ ನಿಮ್ಮ ಸ್ಥಾನ ಸಮಾಜದಲ್ಲಿ ಬಲಗೊಳ್ಳುತ್ತದೆ. ಇಲ್ಲಿ ಕರ್ಮದ ನಿಯಮ ಹೇಗೆ ಕೆಲಸ ಮಾಡುತ್ತದೆ ನೋಡಿ. ಅವರು ನಿಮ್ಮ ಮೇಲೆ ಬೀರಿದ ನೆಗೆಟಿವ್ ಆಲೋಚನೆಗಳು ಅಥವಾ ನಿಮ್ಮ ವಿರುದ್ಧ ಮಾಡಿದ ನಿಂದನೆಗಳು ತಿರುಗಿ ಅವರಿಗೆ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತವೆ. ನೀವು ಯಾವುದೇ ಹೋರಾಟ ಮಾಡದೆಯೇ, ಯಾರೊಂದಿಗೂ ಜಗಳಕ್ಕೆ ಹೋಗದೆಯೇ ಸಮಾಜದಲ್ಲಿ ನಿಮ್ಮ ಸ್ಥಾನ ಅತ್ಯಂತ ಬಲಗೊಳ್ಳುತ್ತದೆ. ನಿಮ್ಮ ಮೌನವೇ ನಿಮಗೆ ಶ್ರೀರಾಮ ರಕ್ಷೆಯಾಗಲಿದೆ. ಇದು ಕರ್ಮದ ಬಲ ಅದ್ಭುತವಾಗಿ ಕೆಲಸ ಮಾಡುತ್ತಿರುವ ಪರಮ ಪವಿತ್ರವಾದ ಸೂಚನೆ. ಇದರ ಜೊತೆಗೆ ನಿಮ್ಮ ರಾಶಿಯ 8ನೇ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿರುವ ದೇವಗುರು ಬೃಹಸ್ಪತಿಯ ಸಂಚಾರ ಇರುವುದರಿಂದ ನಿಮಗೆ ಊಹಿಸಲಾಗದ ರೀತಿಯಲ್ಲಿ ಆಕಸ್ಮಿಕ ಲಾಭಗಳು ಮತ್ತು ದೈವ ರಕ್ಷಣೆ ಲಭಿಸಲಿದೆ. ಇಷ್ಟು ದಿನಗಳ ಕಾಲ ಎಲ್ಲೋ ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣ, ಬರಬೇಕಾಗಿದ್ದ ಇನ್ಶೂರೆನ್ಸ್ ಹಣ ಅಥವಾ ವಸೂಲಾಗದ ಹಳೆಯ ಸಾಲಗಳು ಅಕಸ್ಮಾತ್ತಾಗಿ ಈ ದಿನಗಳಲ್ಲಿ ಕೈಗೆ ಸಿಗಲಿವೆ. ನೀವು ಪಡುವ ಪ್ರತಿಯೊಂದು ಕಷ್ಟದಲ್ಲೂ ಆ ಮಹಾದೇವನೇ ಸ್ವತಃ ಬಂದು ನಿಮಗೆ ಸಹಾಯ ಮಾಡುತ್ತಿದ್ದಾನೆ ಎನ್ನುವಂತಹ ಅದ್ಭುತ ಅನುಭೂತಿ ನಿಮಗಾಗಲಿದೆ. ಇಷ್ಟು ದಿನ ನಿಮ್ಮನ್ನು ನಿದ್ದೆಗೆಡಿಸಿದ್ದ ಹಳೆಯ ಸಾಲಗಳನ್ನು ತೀರಿಸಲು ಈ ದಿನಗಳಲ್ಲಿ ಊಹಿಸದ ಮಾರ್ಗಗಳೂ ಸಿಗಲಿವೆ. ಬ್ಯಾಂಕ್ ಲೋನ್ ಅಥವಾ ನಿಂತುಹೋಗಿದ್ದ ಆರ್ಥಿಕ ಸಹಾಯಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ದಿನಗಳಲ್ಲಿ ಕೆಲಸಗಳು ಸುಲಭವಾಗಿ ಮಂಜೂರಾಗಲಿವೆ. ಅಷ್ಟೇ ಅಲ್ಲ, ಶೇರ್ ಮಾರ್ಕೆಟ್ ಅಥವಾ ವಾರಸತ್ವವಾಗಿ ನಿಮ್ಮ ಕೈಗೆ ಬರಬೇಕಾಗಿದ್ದ ಆಸ್ತಿಗಳ ಮೂಲಕ ಅಕಸ್ಮಾತ್ತಾಗಿ ಆಕಸ್ಮಿಕ ಧನಲಾಭ ಉಂಟಾಗುವ ಸೂಚನೆಗಳು ಬಲವಾಗಿವೆ. ದೂರದ ಊರುಗಳಲ್ಲಿ ಇರುವವರ ಮೂಲಕ ಅಥವಾ ಪ್ರಯಾಣಗಳ ಮೂಲಕ ನಿಮಗೆ ಪ್ರಮುಖವಾದ ಆರ್ಥಿಕ ಸಹಾಯ ದೊರೆಯಲಿದೆ. ವಿಶೇಷ ಎಚ್ಚರಿಕೆ: ದೇವಗುರು 8ನೇ ಮನೆಯಲ್ಲಿದ್ದಾಗ ಧನಲಾಭ ತಂದರೂ ಒಂದು ಮುಖ್ಯವಾದ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಈ ದಿನಗಳಲ್ಲಿ ಹಣದ ವಿಷಯದಲ್ಲಿ ಯಾರಿಗೂ ಜಾಮೀನು ಸಹಿ ಹಾಕಬೇಡಿ
ಮತ್ತು ಯಾರಿಗೂ ಕೈಗಡವಾಗಿ ಸಾಲ ಕೊಡಬೇಡಿ. ಕೊಟ್ಟರೆ ಆ ಹಣ ಮರಳಿ ಬರುವುದು ಕಷ್ಟವಾಗಬಹುದು. ಧನುರಾಶಿಯವರ ಪ್ರಾಥಮಿಕ ಸ್ವಭಾವ ಏನೆಂದು ನಿಮಗೆ ಗೊತ್ತೇ? ಇವರಿಗೆ ಆತ್ಮಗೌರವ ಮತ್ತು ಸ್ವಾವಲಂಬನೆ ತುಂಬಾ ಹೆಚ್ಚು. ತಮ್ಮ ಸ್ವಂತ ವಿಷಯಗಳನ್ನು ಇತರರಿಗೆ ಎಷ್ಟು ಅಗತ್ಯವೋ ಅಷ್ಟೇ ತಿಳಿಸುತ್ತಾರೆ. ಯಾರಾದರೂ ತಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿದರೆ ಇವರು ಅಸ್ತಿತ್ವದಲ್ಲೂ ಸಹಿಸುವುದಿಲ್ಲ, ಒಪ್ಪಿಕೊಳ್ಳುವುದೂ ಇಲ್ಲ. ಆಧುನಿಕ ಶಿಕ್ಷಣದ ಬಗ್ಗೆ ವಿಪರೀತ ಆಸಕ್ತಿ ಹೊಂದಿದ್ದು ವಿನೂತನವಾದ ವ್ಯವಹಾರಗಳಲ್ಲಿ ಅದ್ಭುತವಾಗಿ ರಾಣಿಸುತ್ತಾರೆ. ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದಲೇ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಸಾಧಿಸುತ್ತಾರೆ. ಒಳ್ಳೆಯ ಹೆಸರು, ಕೀರ್ತಿಯನ್ನು ಸಂಪಾದಿಸುತ್ತಾರೆ. ದೈವಭಕ್ತಿ, ಮಂತ್ರೋಪಾಸನೆಗಳ ಬಗ್ಗೆ ಇವರಿಗೆ ಆಸಕ್ತಿ ತುಂಬಾ ಹೆಚ್ಚು. ತನ್ನ ಅಂತರಾತ್ಮದ ಸಾಕ್ಷಿಗೆ ವಿರೋಧವಾಗಿ ಈ ರಾಶಿಯವರು ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನೂ ಮಾಡುವುದಿಲ್ಲ. ಧನುರಾಶಿಯವರು ಯಾವಾಗಲೂ ಹಣಕ್ಕಾಗಿ ಹಪಹಪಿಸುವ ಜಾಯಮಾನದವರಲ್ಲ. ವೃತ್ತಿಯಲ್ಲಿ ಗೌರವಕ್ಕೆ, ಹೆಸರು ಪ್ರತಿಷ್ಠೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಹಣಕ್ಕಾಗಿ ಯಾರ ಮುಂದೆಯೂ ಮಂಡಿಯೂರಿ ಬೇಡುವುದಿಲ್ಲ. ಹಣವೇ ನನ್ನ ಸುತ್ತ ತಿರುಗಬೇಕು, ನಾನು ಹಣದ ಹಿಂದೆ ಓಡಬಾರದು ಅಂದುಕೊಳ್ಳುವ ಗಂಭೀರ ಮನಸ್ಸು ಇವರದು. ಸಂತಾನದ ವಿಷಯಕ್ಕೆ ಬಂದರೆ ಹೆಣ್ಣುಗಂಡು ಎಂಬ ಭೇದವಿಲ್ಲದೆ ಇಬ್ಬರನ್ನೂ ಸಮಾನವಾಗಿ ನೋಡುತ್ತಾರೆ. ಆದರೆ ಮೊದಲ ಸಂತಾನದ ವಿಷಯದಲ್ಲಿ ಈ ದಿನಗಳಲ್ಲಿ ಕೊಂಚ ಜಾಗ್ರತೆ ಅಗತ್ಯ. ಇತರರಿಗೆ ಇವರು ಎಷ್ಟೋ ಪ್ರಾಮಾಣಿಕವಾಗಿ ಒಳ್ಳೆಯ ಸಲಹೆಗಳನ್ನು ನೀಡುತ್ತಾರೆ. ಆದರೆ ಆ ಸಲಹೆಗಳನ್ನು ಪಾಲಿಸಲೇಬೇಕೆಂದು ಯಾರ ಮೇಲೆಯೂ ಒತ್ತಡ ಹೇರುವುದಿಲ್ಲ. ಅದನ್ನು ಅವರವರ ವಿವೇಚನೆಗೆ ಬಿಡುತ್ತಾರೆ. ಯಾವುದೇ ವಿಷಯದಲ್ಲೂ ಅತಿಯಾಗಿ ತಲೆಹಾಕುವುದಿಲ್ಲ. ಆದರೆ ತಮ್ಮ ಮಾತನ್ನು ಧಿಕ್ಕರಿಸಿದವರನ್ನು ಮಾತ್ರ ಜೀವನ ಪರ್ಯಂತ ಶತ್ರುಗಳಾಗಿಯೇ ಭಾವಿಸುತ್ತಾರೆ. ಆದರೆ ಈ ಜುಲೈ 15ರಿಂದ 18ರ ದಿನಾಂಕಗಳ ಮಧ್ಯೆ ನಿಮ್ಮಲ್ಲಿರುವ ಈ ಉನ್ನತವಾದ ಸಿದ್ಧಾಂತಗಳ ಕಾರಣದಿಂದ ನೀವು ಕೆಲವು ವಿಚಿತ್ರವಾದ ಇಕ್ಕಟ್ಟುಗಳನ್ನು ಎದುರಿಸಬೇಕಾಗಿ ಬರಬಹುದು. ಸಮಾಜಕ್ಕೆ ಹೆದರಿ ನೀವು ಅಡ್ಡಾದಿಡ್ಡಿಯಾಗಿ ಯಾರಿಗೂ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಅವಕಾಶವಿದ್ದು ನಮಗೆ ಸಹಾಯ ಮಾಡಲಿಲ್ಲ ಎಂಬ ನಿಂದನೆಯನ್ನು ನೀವು ಹೊರಬೇಕಾಗಿ ಬರಬಹುದು. ನಾನು ಇಷ್ಟು ಉನ್ನತ ಸ್ಥಿತಿಯಲ್ಲಿದ್ದು ನನ್ನವರೆಂದುಕೊಂಡವರಿಗೆ ಏನೂ ಮಾಡಲಾಗಲಿಲ್ಲವಲ್ಲ ಎಂಬ ಆವೇದನೆ ನಿಮ್ಮ ಮನಸ್ಸನ್ನು ಒಳಗೊಳಗೆ ಕೊರೆಯಬಹುದು. ನಿಮ್ಮ ಆತ್ಮೀಯರನ್ನು, ನಿಮ್ಮ ಮಕ್ಕಳನ್ನೂ ಉನ್ನತ ಸ್ಥಾನದಲ್ಲಿ ಕೂರಿಸಬೇಕೆಂಬ ಆಸೆ ನಿಮಗಿದ್ದರೂ ಅವರು ನಿರೀಕ್ಷಿತ ಮಟ್ಟದಲ್ಲಿ ಜ್ಞಾನವನ್ನು ಸಾಧಿಸಲಾಗದೆ ತಡಕಾಡುತ್ತಿದ್ದರೆ ಅವರನ್ನು ಹೇಗೆ ಮೇಲಕ್ಕೆತ್ತಬೇಕೆಂದು ತಿಳಿಯದೆ ನೀವು ತೀವ್ರವಾಗಿ ಸಂಕಟಪಡುತ್ತೀರಿ. ಧನುರಾಶಿಯವರೇ, ಇಲ್ಲಿ ಈ ದಿನಗಳಲ್ಲಿ ಒಂದು ಭಯಂಕರವಾದ ಕರ್ಮದ ಆಟ ನಿಮ್ಮ ಕಣ್ಣ ಮುಂದೆ ಕಾಣಿಸುತ್ತದೆ. ಪ್ರಸ್ತುತ ನಿಮಗೆ ನಡೆಯುತ್ತಿರುವ 4ನೇ ಮನೆಯ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಸ್ವಂತ ವರ್ಗದವರೊಂದಿಗೆ, ಅಂದರೆ ನಿಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದವರೊಂದಿಗೆ ಒಂದು ವೈರತ್ವ ಅಥವಾ ಭಿನ್ನಾಭಿಪ್ರಾಯ ಉಂಟಾಗುವ ಸೂಚನೆಗಳು ಕಾಣಿಸುತ್ತಿವೆ. ಹಿಂದೆ ನಿಮಗಿಂತ ಕಡಿಮೆ ಮಟ್ಟದಲ್ಲಿದ್ದು ಇಂದು ನಿಮ್ಮನ್ನು ಆರ್ಥಿಕವಾಗಿ ಮೀರಿದ ಕೆಲವರು ನಿಮ್ಮೊಂದಿಗೆ ವಾದಕ್ಕೆ ಅಥವಾ ಜಗಳಕ್ಕೆ ಬರುತ್ತಾರೆ. ಹಣ ಸಂಪಾದನೆಗಿಂತ ಮಿಗಿಲಾದದ್ದು ಜೀವನದಲ್ಲಿ ತುಂಬಾ ಇದೆ ಎಂದು ನೀವು ನಂಬುವ ಪವಿತ್ರವಾದ ಸಿದ್ಧಾಂತವನ್ನು ಈ ಮೂರ್ಖರು ನಿಮ್ಮ ಅಸಮರ್ಥತೆ ಎಂದು ಭಾವಿಸುತ್ತಾರೆ. ನಿಮ್ಮೊಂದಿಗೆ ತುಂಬಾ ಚೆನ್ನಾಗಿ ನಡೆದುಕೊಂಡು ತಮ್ಮ ಕೆಲಸಗಳನ್ನೆಲ್ಲ ಸಾಧಿಸಿಕೊಂಡವರು ಆಮೇಲೆ ನಿಮ್ಮನ್ನು ಬೆನ್ನ ಹಿಂದೆ ಘೋರವಾಗಿ ವಿಮರ್ಶಿಸುತ್ತಾರೆ. ಇದು ನೀವು ಅಸ್ತಿತ್ವದಲ್ಲೂ ಸಹಿಸಲಾಗದ ವಿಷಯವಾಗಿ ಬದಲಾಗುತ್ತದೆ. ಧನುರಾಶಿಯವರು ಪ್ರತಿ ಸಣ್ಣ ವಿಷಯಕ್ಕೂ ಮಾತುಗಳಿಂದ ರಂಪಾಟ ಮಾಡುವ ಸ್ವಭಾವದವರಲ್ಲ. ಒಳಗೆ ನಿಶ್ಶಬ್ದವಾಗಿ ಭರಿಸುವ ದೊಡ್ಡ ಸ್ವಭಾವ, ಗಂಭೀರ ಮನಸ್ಥಿತಿ ಹೊಂದಿದವರು. ಕುಟುಂಬದಲ್ಲಿ ನಿಮ್ಮ ಸಿದ್ಧಾಂತಗಳನ್ನು ಯಾರೂ ಅರ್ಥಮಾಡಿಕೊಳ್ಳದಿರುವುದು, ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ಕಷ್ಟಕ್ಕೆ ಸರಿಯಾದ ಬೆಲೆ ನೀಡದೆ ಕಡಿಮೆ ಅಂದಾಜು ಮಾಡುವುದು, ಸ್ನೇಹ ಬಂಧಗಳಲ್ಲಿ ನೀವು ಎಷ್ಟೇ ಪ್ರಾಮಾಣಿಕತೆ ನೀಡಿದರೂ ಪ್ರತಿಯಾಗಿ ವಂಚನೆ ಬರುವುದು. ಇವೆಲ್ಲವನ್ನೂ ಕಣ್ಣಾರೆ ನೋಡಿದ ನೀವು ಯಾರೊಂದಿಗೂ ಮಾತು ಬೆಳೆಸಲಾರಿರಿ, ಗಲಾಟೆ ಮಾಡಲಾರಿರಿ. ಏಕೆಂದರೆ ನಿಮಗೆ ಚೆನ್ನಾಗಿ ಗೊತ್ತು, ನಿಜ ಎಂಬುದು ಎಂದಿಗೂ ಕಾಲದೊಂದಿಗೆ ಹೊರಬರುತ್ತದೆ ಎಂದು. ನಿಮ್ಮ ಆತ್ಮಗೌರವವೇ ನಿಮಗೆ ಉತ್ತರ ನೀಡುತ್ತದೆ. ನಿಮ್ಮ ಈ ಮೌನ ನಿಮ್ಮ ದೌರ್ಬಲ್ಯ ಖಂಡಿತ ಅಲ್ಲ, ಇದು ನಿಮ್ಮಲ್ಲಿರುವ ಆಳವಾದ ಸಹನೆ. ಆದರೆ ಈ ಸಹನೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗಿ ಪರೀಕ್ಷಿಸಲ್ಪಟ್ಟಿದೆ. ಈಗ ಆ ಪರೀಕ್ಷೆಗೆ ಮುಕ್ತಾಯ ಹಾಡುವ ದಿನಗಳೇ ಈ ದಿನಗಳು. ಈ ಜುಲೈ ತಿಂಗಳ 4 ದಿನಗಳಲ್ಲಿ ನಿಮ್ಮಲ್ಲಿ ಬರುವ ಆ ಆಂತರಿಕ ಬದಲಾವಣೆ ಸಮಾಜಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಇನ್ನು ಮುಂದೆ ನಿಮ್ಮ ಗೌರವವನ್ನು, ನಿಮ್ಮ ಆತ್ಮಗೌರವವನ್ನು ಕುಗ್ಗಿಸುವ ಯಾವುದೇ ಒಂದು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಮಾತುಗಳು ಕಡಿಮೆಯಾದರೂ ನಿಮ್ಮ ನಿರ್ಧಾರಗಳು ಮಾತ್ರ ತುಂಬಾ ಗಟ್ಟಿಯಾಗಿರುತ್ತವೆ. ಅದಕ್ಕೆ ಇಲ್ಲಿಯವರೆಗೆ ನಿಮ್ಮನ್ನು ಕೀಳಾಗಿ ನೋಡಿದವರು ಮೆಲ್ಲಮೆಲ್ಲನೆ ಹಿಂದೆ ಸರಿಯುತ್ತಾರೆ. ಇಲ್ಲಿ ಕಾರಣ ಭಯವಲ್ಲ, ನಿಮ್ಮ ನಿಜವಾದ ಮೌಲ್ಯ ಅವರಿಗೆ ಅರ್ಥವಾಗುವುದೇ ಆಗಿದೆ. ಜುಲೈ 15ರಂದು ಆರಂಭವಾಗುವ ಈ ಆಂತರಿಕ ಬದಲಾವಣೆ ನಿಮ್ಮಲ್ಲಿ ಒಂದು ಹೊಸ ಸ್ಪಷ್ಟತೆಯನ್ನು ತರಲಿದೆ. ಇಲ್ಲಿಯವರೆಗೆ ಏನು ಮಾಡಬೇಕು, ಏನು ಮಾಡಬಾರದು ಅಂದುಕೊಂಡಿದ್ದ ಗೊಂದಲ ಸಂಪೂರ್ಣವಾಗಿ ತೊಲಗಿ ಹೋಗುತ್ತದೆ. ನನ್ನ ಮೌಲ್ಯಗಳೊಂದಿಗೆ ನಾನು ಬದುಕಬೇಕು ಎಂಬ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಬೇರೂರುತ್ತದೆ. ನಿಮ್ಮ ಆದ್ಯತೆಗಳು ಬದಲಾಗಲಿವೆ. ಯಾರಿಗಾಗಿ ನೀವು ಇಷ್ಟು ದಿನ ಕಾಯುತ್ತಿದ್ದಿರೋ, ಯಾರಿಗಾಗಿ ನಿಮ್ಮ ಆಸೆಗಳನ್ನು ಹತ್ತಿಕ್ಕಿಕೊಂಡಿದ್ದಿರೋ ಅವರ ಬಗ್ಗೆ ನೀವು ಹೊಸದಾಗಿ ಯೋಚಿಸಲು ಆರಂಭಿಸುತ್ತೀರಿ. ಈ ಬದಲಾವಣೆ ನಿಧಾನವಾಗಿ ಬರುತ್ತದೆ, ಆದರೆ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ.
ಧನುರಾಶಿಯವರೇ, ಇಲ್ಲೇ ಒಂದು ವಿಚಿತ್ರವಾದ ಸೈಕಾಲಜಿ ರಹಸ್ಯವಿದೆ. ಈ ದಿನಗಳಲ್ಲಿ ನಿಮ್ಮ ಜೀವನದಿಂದ ಒಬ್ಬ ವ್ಯಕ್ತಿ ದಿಢೀರನೆ ಅಥವಾ ಅತ್ಯಂತ ನಿಧಾನವಾಗಿ ದೂರವಾಗುತ್ತಾನೆ. ಆ ದೂರವಾಗುವ ವ್ಯಕ್ತಿ ನಿಮ್ಮ ಶತ್ರುವಲ್ಲ. ಎಷ್ಟೋ ಬಾರಿ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ಆಗಿರಬಹುದು. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಬೆಳವಣಿಗೆಗೆ ಕೇಳಿಯದೆಯೇ ಅಡ್ಡಲಾಗಿ ನಿಂತಿದ್ದಾನೆ. ಕರ್ಮದ ನಿಯಮದ ಪ್ರಕಾರ ಅವರನ್ನು ದೂರ ಮಾಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತದೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಈ ನಿಲುಗಡೆ ಏಕೆ ಉಂಟಾಯಿತು? ಏಕೆ ಆರ್ಥಿಕವಾಗಿ ಕಟ್ಟಿಗೆ ಸಿಲುಕಿದಿರಿ? ಕಳೆದ ಕೆಲವು ಸಮಯದಿಂದ ಎಷ್ಟು ಕಷ್ಟಪಟ್ಟರೂ ಆದಾಯ ಸ್ಥಿರವಾಗಿ ಬಾರದಿರುವುದು, ಬಂದ ಹಣ ಕೈಯಲ್ಲಿ ನಿಲ್ಲದಿರುವುದು ನಿಮ್ಮನ್ನು ತೀವ್ರ ನಿರಾಶೆಗೆ ಗುರಿಮಾಡಿತು. ಇದು ನಿಮ್ಮ ಅರ್ಹತೆಯ ಕೊರತೆಯಿಲ್ಲ. ನೀವು ಪಟ್ಟ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಬರಬೇಕೆಂದರೆ ನಿಮ್ಮ ಜೀವನದಲ್ಲಿ ಕೆಲವು ಭಯಂಕರವಾದ ಕರ್ಮದ ಬಂಧಗಳು ತೊಲಗಬೇಕು. ಆ ಕರ್ಮಬಂಧಗಳ ಮುಕ್ತಾಯವನ್ನೇ ಈ ಜುಲೈ 15ರಿಂದ 18ರ ದಿನಾಂಕಗಳು ಸೂಚಿಸುತ್ತಿವೆ. ಈ ಅವಧಿಯಲ್ಲಿ ಧನುರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಆರ್ಥಿಕ ಅಡಚಣೆ ತೊಲಗುವ ಸಂಕೇತ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇಲ್ಲಿಯವರೆಗೆ ಎಲ್ಲಿದ್ದಲ್ಲೇ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲವೂ ಒಂದೇ ಬಾರಿಗೆ ವೇಗವಾಗಿ ಮುಂದಕ್ಕೆ ಚಲಿಸಲಿವೆ. ಮುಖ್ಯವಾಗಿ ಸಮಾಜದಲ್ಲಿ ಅಥವಾ ಬಂಧುಗಳಲ್ಲಿ ನೀವು ಎಲ್ಲೆಲ್ಲಿ ಅವಮಾನಕ್ಕೊಳಗಾಗಿದ್ದಿರೋ, ನಿಮ್ಮ ಮೌಲ್ಯವನ್ನು ಎಲ್ಲೆಲ್ಲಿ ಕಡಿಮೆ ಅಂದಾಜು ಮಾಡಿದರೋ, ಸರಿಯಾಗಿ ಅಲ್ಲಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಊಹಿಸಲಾಗದ ಅದ್ಭುತ ಬದಲಾವಣೆ ಆರಂಭವಾಗುತ್ತದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಷಯಗಳನ್ನು ಆಳವಾಗಿ ಗಮನಿಸಿದರೆ, ಧನುರಾಶಿಯ ಉದ್ಯೋಗಿಗಳಿಗೆ ನಿಮ್ಮ 6ನೇ ಮನೆಯಲ್ಲಿ ಮಂಗಳನ ಸಂಚಾರವಿರುವುದರಿಂದ ಈ ಜುಲೈ 15ರಿಂದ 18ರ ನಡುವೆ ಅದ್ಭುತವಾದ ಆತ್ಮವಿಶ್ವಾಸ ಸಿಗಲಿದೆ. ಆಫೀಸ್ನಲ್ಲಿ ನಿಮಗೆ ವಿರೋಧವಾಗಿ ಇರುವವರು ನಿಮ್ಮ ಸೀಟನ್ನು ಕಸಿದುಕೊಳ್ಳಬೇಕೆಂದು ಯಾರು ಕುತಂತ್ರ ಮಾಡಿದರೂ ಕೊನೆಗೆ ಅವರೇ ದೆಬ್ಬೆ ತಿನ್ನುತ್ತಾರೆ. ನಿಮ್ಮ ಶತ್ರುಗಳ ತಂತ್ರಗಳೆಲ್ಲವೂ ರಿವರ್ಸ್ ಆಗಲಿವೆ. ನಿಮ್ಮ ಅದ್ಭುತವಾದ ಕೆಲಸದ ಶೈಲಿಯಿಂದ ನಿಮ್ಮನ್ನು ವಿಮರ್ಶಿಸಿದ ಎಲ್ಲರ ಬಾಯಿ ಮುಚ್ಚಿಸುತ್ತೀರಿ. ಈ ದಿನಗಳಲ್ಲಿ ಕೆಲವರಿಗೆ ವೃತ್ತಿಪರವಾಗಿ ಹೊಸ ಜವಾಬ್ದಾರಿಗಳು ಅಥವಾ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡುವಂತಹ ಅದ್ಭುತವಾದ ಅನುಕೂಲಕರ ವಾತಾವರಣ ದೊರೆಯುತ್ತದೆ. ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಕಾಂಟ್ರಾಕ್ಟ್ಗಳು, ಟೆಂಡರ್ಗಳನ್ನು ಹಾಕುವವರಿಗೆ ಈ ಜುಲೈ 15ರಿಂದ 18ರ ಅವಧಿಯು ಊಹಿಸದ ಯಶಸ್ಸನ್ನು ನೀಡಲಿದೆ. ಇದಕ್ಕೆ ಪೂರಕವಾಗಿ ನಿಮ್ಮ ಪ್ರೊಫೆಷನಲ್ ನೆಟ್ವರ್ಕ್ ಅಂದರೆ ಹೊಸ ಪರಿಚಯಗಳು ಹೆಚ್ಚಾಗಲು ಗ್ರಹಗಳು ಅನುಕೂಲ ಮಾಡುತ್ತಿವೆ. ಆದರೆ ನಿಮ್ಮ 8ನೇ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿರುವ ದೇವಗುರು ಬೃಹಸ್ಪತಿಯ ಸಂಚಾರದಿಂದಾಗಿ ಈ ದಿನಗಳಲ್ಲಿ ನಿಮ್ಮ ಉದ್ಯೋಗದಲ್ಲಿ ಕೆಲವು ಅಂದುಕೊಳ್ಳದ ಆಕಸ್ಮಿಕ ಬದಲಾವಣೆಗಳು ಕೂಡ ಬರಬಹುದು. ಅಂದರೆ ನೀವು ಅಸಲಿಗೆ ಊಹಿಸದ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ಜವಾಬ್ದಾರಿಯಾಗಿ ನಿಮಗೆ ಒಪ್ಪಿಸುವುದು ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಅನುಕೂಲಕರವಾದ ಸ್ಥಳಕ್ಕೆ ವರ್ಗಾವಣೆ ಮಾಡುವುದು ನಡೆಯುತ್ತದೆ. ದೇವಗುರು ಉಚ್ಚಸ್ಥಿತಿಯಲ್ಲಿ ಇರುವುದರಿಂದ ಈ ಆಕಸ್ಮಿಕ ಬದಲಾವಣೆಗಳೆಲ್ಲವೂ ಅಂತಿಮವಾಗಿ ನಿಮಗೆ ಅಖಂಡವಾದ ಒಳಿತನ್ನು, ಭವಿಷ್ಯಕ್ಕೆ ಬಲವಾದ ಮುನ್ನುಡಿಯನ್ನು ಮಾತ್ರ ನೀಡಲಿವೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದಲ್ಲಿ ಇರುವವರಿಗಾದರೆ, ವ್ಯಾಪಾರ ರಂಗದಲ್ಲಿರುವ ಧನುರಾಶಿಯವರಿಗೆ ಈ ಸಮಯ ಅತ್ಯಂತ ಅನುಕೂಲಕರವಾಗಿ ಬದಲಾಗಲಿದೆ. ನಿಮ್ಮ ಸಪ್ತಮಾಧಿಪತಿಯಾದ ಬುಧ ಭಗವಾನನು ಸ್ವಸ್ಥಾನವನ್ನು ವೀಕ್ಷಿಸುವುದರಿಂದ ಗ್ರಾಹಕರೊಂದಿಗೆ ಅಥವಾ ಹೊಸ ಕ್ಲೈಂಟ್ಗಳೊಂದಿಗೆ ಅದ್ಭುತವಾದ, ಲಾಭದಾಯಕವಾದ ನೂತನ ಒಪ್ಪಂದಗಳು ಈ ದಿನಗಳಲ್ಲಿ ಕುದುರುತ್ತವೆ. ನಿಮ್ಮ ವ್ಯಾಪಾರದ ವಿಸ್ತರಣೆಗೆ ಇದು ಸರಿಯಾದ ಸಮಯ. ಆದರೆ ನಿಮ್ಮ ಅಷ್ಟಮಸ್ಥಾನದಲ್ಲಿ ಗ್ರಹಗಳ ಪ್ರಮುಖ ಚಲನೆಗಳು ಇರುವುದರಿಂದ ವ್ಯಾಪಾರದಲ್ಲಿ ಪಾರದರ್ಶಕತೆ ತುಂಬಾ ಅಗತ್ಯ. ತೆರಿಗೆಗಳು ಅಥವಾ ಅಕೌಂಟ್ಸ್ ಆಡಿಟಿಂಗ್ ವಿಷಯಗಳಲ್ಲಿ ಮಾತ್ರ ಅಸಲಿಗೆ ಅಲಕ್ಷ್ಯ ಮಾಡಬೇಡಿ. ಕಾನೂನುಬದ್ಧ ನಿಯಮಗಳನ್ನು ಪಕ್ಕಾ ಪಾಲಿಸಿ. ನಿಮ್ಮ 6ನೇ ಮನೆಯಲ್ಲಿರುವ ಮಂಗಳನ ಸಂಚಾರ ಪ್ರಭಾವದಿಂದಾಗಿ ನಿಮ್ಮ ಕಾಂಪಿಟೇಟರ್ಸ್ ನಿಮ್ಮ ವೇಗವನ್ನು ತಲುಪಲಾಗದೆ ಸಂಪೂರ್ಣವಾಗಿ ಹಿಂದೆ ಬಿದ್ದು ಹೋಗುತ್ತಾರೆ. ನಿಮ್ಮ ವ್ಯಾಪಾರದ ತಂತ್ರಗಳ ಮುಂದೆ ಅವರು ಮಂಡಿಯೂರಲೇಬೇಕು. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ, ಇಲ್ಲವೇ ನೂತನ ಹೂಡಿಕೆಗಳನ್ನು ಮಾಡುವವರಿಗೆ ಮಾತ್ರ 6ನೇ ಮನೆಯಲ್ಲಿರುವ ಮಂಗಳನಿಂದಾಗಿ ಅಪಾರವಾದ ಧೈರ್ಯ, ಶೇರ್ ಮಾರ್ಕೆಟ್ನಲ್ಲಿ ಊಹಿಸಿದ ರೀತಿಯಲ್ಲಿ ಅದ್ಭುತವಾದ ಲಾಭಗಳು ಸಿಗುವ ಸೂಚನೆ ಇದೆ. ಆದರೆ ಅಷ್ಟಮ ಸ್ಥಾನದ ಗ್ರಹ ಸ್ಥಿತಿಯಿಂದಾಗಿ ವ್ಯಾಪಾರದ ಪಾರದರ್ಶಕತೆ ಕಾಯ್ದುಕೊಳ್ಳಿ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ, ಧನುರಾಶಿಯ ವಿದ್ಯಾರ್ಥಿಗಳಿಗೆ ಈ ಜುಲೈ 15ರಿಂದ 18ರ ನಡುವಿನ ಅವಧಿ ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಆದ್ಯತೆ ಹೊಂದಿದ ಸಮಯವಾಗಿದೆ. ನಿಮ್ಮ ರಾಶಿಯ 6ನೇ ಮನೆಯಲ್ಲಿ ಮಂಗಳ ಭಗವಾನನು ಅತ್ಯಂತ ಪವರ್ಫುಲ್ ಆಗಿ ಇರುವುದರಿಂದ ಕಾಂಪಿಟೇಟಿವ್ ಪರೀಕ್ಷೆಗಳು, ಅಂದರೆ ಸರ್ಕಾರಿ ಅಥವಾ ಖಾಸಗಿ ವಲಯದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ ಅಖಂಡ ಯಶಸ್ಸು ಲಭಿಸುತ್ತದೆ. ಆದರೆ ನಿಮ್ಮ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿಯ ಪ್ರಭಾವ ಬಲವಾಗಿ ಇರುವುದರಿಂದ ಮನೆಯಲ್ಲಿ ಪ್ರಶಾಂತವಾಗಿ ಕುಳಿತು ಓದಿಕೊಳ್ಳಲು ಸರಿಯಾದ ವಾತಾವರಣ ಸಿಗದೇ ಇರಬಹುದು. ಕುಟುಂಬದ ವಿಷಯಗಳ ಕಾರಣದಿಂದ ಅಥವಾ ಯಾವುದೋ ಒಂದು ಮಾನಸಿಕ ಡಿಸ್ಟರ್ಬೆನ್ಸ್ ಬರುತ್ತಲೇ ಇರುತ್ತದೆ. ಅದಕ್ಕೆ ಈ ದಿನಗಳಲ್ಲಿ ನೀವು ಲೈಬ್ರರಿಗಳಿಗೆ ಅಥವಾ ಮತ್ತೊಂದೆಡೆ ನಿಮ್ಮ 9ನೇ ಮನೆಯಲ್ಲಿ ಕೇತು ಸಂಚರಿಸುತ್ತಿರುವುದರಿಂದ ಉನ್ನತ ಶಿಕ್ಷಣ ಮಾಡುವ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ರೀತಿಯ ಕೀಳರಿಮೆಯ ಭಾವನೆ. ಅಂದರೆ, ನಾನು ಈ ಪರೀಕ್ಷೆ ಪಾಸ್ ಆಗಬಲ್ಲೆನಾ, ರಿಸರ್ಚ್ ಸಂಪೂರ್ಣವಾಗಿ ಮಾಡಬಲ್ಲೆನಾ ಎಂಬ ಅಕಾರಣ ಭಯ ಉಂಟಾಗುತ್ತದೆ. ಆದರೆ ಹೆದರ್ಬೇಡಿ, ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರು ಬೃಹಸ್ಪತಿಯ ಅನುಗ್ರಹದಿಂದಾಗಿ ರಿಸರ್ಚ್ ರಂಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ
ಅದ್ಭುತವಾದ ಊಹಿಸದ ಯಶಸ್ಸುಗಳು ಒಲಿಯಲಿವೆ. ಆದರೆ ಆರೋಗ್ಯದ ವಿಷಯಕ್ಕೆ ಬಂದರೆ ಮಾತ್ರ ನೀವು ಬಹಳ ದಿನಗಳಿಂದ ತೀವ್ರವಾದ ನಿರ್ಲಕ್ಷ್ಯ ಮಾಡಿದ್ದೀರಿ. ಕೌಟುಂಬಿಕ ಜವಾಬ್ದಾರಿಗಳ ನಡುವೆ ಸಿಲುಕಿ ನಿಮ್ಮ ಆರೋಗ್ಯವನ್ನು ಕೊನೆಯ ಸ್ಥಾನದಲ್ಲಿಟ್ಟಿದ್ದೀರಿ. ಒಡಲಿನಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಬರುತ್ತಿದ್ದರೂ ಪಕ್ಕಕ್ಕಿಟ್ಟು ಬಿಟ್ಟಿದ್ದೀರಿ. ಕರೆಕ್ಟಾಗಿ ಈ ಜುಲೈ 15ರಿಂದ 18ರ ನಡುವೆ ನಿಮ್ಮ ಶರೀರ ಒಂದು ಸ್ಪಷ್ಟವಾದ ಸಂಕೇತವನ್ನು ನೀಡುತ್ತದೆ. ಇದು ಹೆದರಬೇಕಾದ ವಿಷಯ ಅಸಲಿಗೆ ಅಲ್ಲ, ಆದರೆ ಕೊಂಚ ಜಾಗ್ರತೆ ವಹಿಸುವುದು ತುಂಬಾ ಅಗತ್ಯ. ನಿಮ್ಮ 4ನೇ ಮನೆಯಲ್ಲಿ ಶನಿ ಇರುವುದರಿಂದ ಮಾನಸಿಕ ಆಯಾಸ ಹೆಚ್ಚಾಗಿ ಶರೀರದಲ್ಲಿ ಉಷ್ಣ ಒಂದೇ ಬಾರಿಗೆ ಹೆಚ್ಚಾಗಿ ಎದೆಯುರಿ, ಹೊಟ್ಟೆಯಲ್ಲಿ ಗ್ಯಾಸ್ ಅಥವಾ ಅಸಿಡಿಟಿಯಂತಹ ಸಣ್ಣ ಸಣ್ಣ ಸಮಸ್ಯೆಗಳಂತೂ ಬರಬಹುದು. 9ನೇ ಮನೆಯಲ್ಲಿ ಕೇತು ಇರುವುದರಿಂದ ಮನಸ್ಸು ಯಾವಾಗಲೂ ಒಂದು ಕಡೆ ಕುದುರಾಗಿ ಇರುವುದಿಲ್ಲ. ಸಮಾಜದೊಂದಿಗೆ ಬೆರೆಯದೆ ಒಂಟಿಯಾಗಿ ಕುಳಿತುಕೊಳ್ಳಬೇಕೆಂಬ ವಿಚಿತ್ರ ನಿರ್ಲಿಪ್ತತೆ ಕಾಡಬಹುದು. ಈ ಕಾರಣದಿಂದ ಈ ದಿನಗಳಲ್ಲಿ ಪ್ರತಿದಿನ ಪ್ರಶಾಂತವಾಗಿ ನಿಯಮ ತಪ್ಪದೆ ಕೊಂಚ ಸಮಯ ವಾಕಿಂಗ್ ಮಾಡುವುದರಿಂದ ನಿಮ್ಮ ಶಾರೀರಿಕ ಮಾನಸಿಕ ಆರೋಗ್ಯ ಅದ್ಭುತವಾಗಿ ಸುಧಾರಿಸುತ್ತದೆ. ಇಲ್ಲೇ ಒಂದು ಅದ್ಭುತವಾದ ಕರ್ಮದ ಸೂತ್ರ ಕೆಲಸ ಮಾಡುತ್ತದೆ. ನೀವು ಎಂದೋ ಸಂಪೂರ್ಣವಾಗಿ ಬಿಟ್ಟುಬಿಡಬೇಕೆಂದುಕೊಂಡಿದ್ದ ಆಸೆ, ಒಂದು ಕಲೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೂ ನನ್ನ ಜೀವನದಲ್ಲಿ ಅದು ಇಲ್ಲ, ಮುಗಿದು ಹೋಗಿದೆ ಎಂದು ನೀವು ಅಂದುಕೊಂಡಿದ್ದೀರಿ. ಆದರೆ ಕರೆಕ್ಟಾಗಿ ಈ ದಿನಗಳಲ್ಲಿ ಆ ಬೋಡ ಹಳೆಯ ಸಂಬಂಧ ಮತ್ತೆ ನಿಮ್ಮ ಜೀವನಕ್ಕೆ ತಿರುಗಿ ಬರುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ. ಆ ವಿಷಯ ಅಥವಾ ಆ ಕರ್ಮದ ಬಂಧ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ ಎಂಬುದಕ್ಕೆ ಆ ಮಹಾದೇವನು ತೋರಿಸುತ್ತಿರುವ ಸ್ಪಷ್ಟವಾದ ಸೂಚನೆ ಇದೇ. ಆದರೆ ಈ ಬಾರಿ ನೀವು ಆ ಹಳೆಯ ಸಂಬಂಧಕ್ಕೆ ಹಳೆಯ ರೀತಿಯಲ್ಲಿ ಹುಚ್ಚಾಗಿ ಆವೇಶವಾಗಿ ಸ್ಪಂದಿಸುವುದಿಲ್ಲ. ನಿಮಗಿರುವ ಹಳೆಯ ಅನುಭವದೊಂದಿಗೆ ಪೂರ್ಣ ಅವಗಾಹನೆಯೊಂದಿಗೆ ತುಂಬಾ ಪ್ರಬುದ್ಧತೆಯಿಂದ ಗಂಭೀರವಾಗಿ ಸ್ಪಂದಿಸುತ್ತೀರಿ. ಹಳೆಯ ಸಂಬಂಧ ಎಂದು ಭಾವಿಸಿ ಹಿಂದೆ ಮಾಡಿದ ತಪ್ಪುಗಳನ್ನು ಈ ದಿನಗಳಲ್ಲಿ ನೀವು ಅಸಲಿಗೆ ಪುನರಾವರ್ತನೆ ಮಾಡುವುದಿಲ್ಲ. ಇದು ನಿಮ್ಮ ಆಂತರಿಕ ಬೆಳವಣಿಗೆಗೆ ನಿದರ್ಶನ. ಧನು ರಾಶಿಯವರೇ, ಈ ಜುಲೈ 15ರಿಂದ 18ರ ನಡುವಿನ ಅವಧಿಯಲ್ಲಿ ನಿಮ್ಮ ಜಾತಕದಲ್ಲಿರುವ 4ನೇ ಮನೆಯ ಅರ್ಧಾಷ್ಟಮ ಶನಿಯ ದೋಷದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು, 9ನೇ ಮನೆಯ ಕೇತು ನೀಡುವ ಮಾನಸಿಕ ಭಯಗಳನ್ನು ಸಂಪೂರ್ಣವಾಗಿ ತೊಲಗಿಸಿಕೊಳ್ಳಲು ಮತ್ತು ನಿಮ್ಮ ಮೇಲಿರುವ ಗ್ರಹ ದೋಷಗಳನ್ನು ಶಾಂತಿಗೊಳಿಸಲು ಈ ದಿನಗಳಲ್ಲಿ ನೀವು ತಪ್ಪದೇ ಪಾಲಿಸಬೇಕಾದ ಅದ್ಭುತ ಪರಿಹಾರಗಳು ಇಲ್ಲಿವೆ. ಮೊದಲನೆಯದಾಗಿ ಕೇತು ದೋಷ ನಿವಾರಣೆಗೆ ನಿಮ್ಮ ಉನ್ನತ ಶಿಕ್ಷಣದ ಮೇಲಿರುವ ಭಯ, ಅದೃಷ್ಟ ಇಲ್ಲವೆಂಬ ಕೀಳರಿಮೆ ಹಾಗೂ ತಂದೆಯವರೊಂದಿಗೆ ಬರುವ ಕಮ್ಯುನಿಕೇಷನ್ ಗ್ಯಾಪ್ ಸಂಪೂರ್ಣವಾಗಿ ತೊಲಗಬೇಕೆಂದರೆ ಈ ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ವಿಘ್ನೇಶ್ವರನಿಗೆ, ಆ ವಿನಾಯಕನಿಗೆ ಗರಿಕೆ ಹುಲ್ಲಿನಿಂದ ಪೂಜೆ ಮಾಡಿಸಿ ಅಥವಾ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸಿ. ಹಾಗೆಯೇ ನಿಮ್ಮ ತಂದೆಯವರನ್ನು ಮನಪೂರ್ವಕವಾಗಿ ಗೌರವಿಸಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಎರಡನೆಯದಾಗಿ ಶನಿದೋಷ ನಿವಾರಣೆಗೆ ಮನೆಯಲ್ಲಿ ಅನಗತ್ಯ ಗಲಾಟೆಗಳು ಬಾರದೆ ಮಾನಸಿಕ ಒತ್ತಡ ಮತ್ತು ಆಯಾಸ ಕಡಿಮೆಯಾಗುವುದಕ್ಕಾಗಿ ಈ ದಿನಗಳ ಪರಿಧಿಯಲ್ಲಿ ಬರುವ ಶನಿವಾರದಂದು ಪವಿತ್ರವಾದ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ. ಹಾಗೆಯೇ ವಯಸ್ಸಾದ ವೃದ್ಧರಿಗೆ ಅಥವಾ ಬಡವರಿಗೆ ನಿಮ್ಮ ಶಕ್ತ್ಯಾನುಸಾರ ಅನ್ನದಾನ ಮಾಡಿ. ಆ ಪರಮೇಶ್ವರನ ಅನುಗ್ರಹದಿಂದ ನಿಮಗಿರುವ ಶನಿ ದೋಷಗಳೆಲ್ಲವೂ ತೊಲಗುತ್ತವೆ. ಮೂರನೆಯದಾಗಿ ಗುರು ಬಲವೃದ್ಧಿಗೆ ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರು ಭಗವಾನನಿಂದ ಉಂಟಾಗುವ ಆಕಸ್ಮಿಕ ಧನಲಾಭಗಳು ಸ್ಥಿರವಾಗಿರುವುದಕ್ಕಾಗಿ ಈ ದಿನಗಳ ಪರಿಧಿಯಲ್ಲಿ ಬರುವ ಗುರುವಾರದಂದು ದೇವಸ್ಥಾನದಲ್ಲಿ ಕಡಲೆಕಾಳು ದಾನ ಮಾಡಿ ಅಥವಾ ನಿಮ್ಮ ಮನೆಯಲ್ಲೇ ಪ್ರಶಾಂತವಾಗಿ ಕುಳಿತು ಗುರು ದತ್ತಾತ್ರೇಯ ಸ್ತೋತ್ರವನ್ನು ಓದಿಕೊಳ್ಳಿ. ನಾಲ್ಕನೆಯದಾಗಿ ಮಾನಸಿಕ ಪ್ರಶಾಂತತೆಗೆ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಮಾನಸಿಕ ಒತ್ತಡವನ್ನು ನಿವಾರಿಸಿಕೊಳ್ಳಲು ಪ್ರತಿದಿನ ಪ್ರಶಾಂತವಾಗಿ ಕುಳಿತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಕೇಳಿ. ಇದರಿಂದ ನಿಮಗೆ ಅಪಾರ ಒಳಿತು ಉಂಟಾಗುತ್ತದೆ. ಈ ದಿನಗಳಲ್ಲಿ ಧನುರಾಶಿಯವರನ್ನು ಎಲ್ಲಾ ಕಷ್ಟಗಳಿಂದ ರಕ್ಷಿಸಲು, ನಿಮ್ಮ ಮನಸ್ಸಿಗೆ ಅಮಿತವಾದ ದೈವಿಕ ಶಕ್ತಿಯನ್ನು ನೀಡಲು ಒಂದು ಅತ್ಯಂತ ಪವಿತ್ರವಾದ ಶ್ಲೋಕವಿದೆ. ಈ ಜುಲೈ 15ರಿಂದ 18ರ ನಡುವೆ ಪ್ರತಿದಿನ ಬೆಳಿಗ್ಗೆ 1 ಬಾರಿ, ರಾತ್ರಿ 1 ಬಾರಿ ಈ ಶ್ಲೋಕವನ್ನು ಮನಪೂರ್ವಕವಾಗಿ ಜಪಿಸಿ ಆ ಮಹಾದೇವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ತೀರಿ ಹೋಗಲಿವೆ. ಆ ಮಹಾದೇವನ ದೈವಿಕ ರಕ್ಷಣೆ ನಿಮಗೆ ಯಾವಾಗಲೂ ಜೊತೆಯಾಗಿರುತ್ತದೆ. ಧನುರಾಶಿಯವರೇ, ನಿಮ್ಮ ಭವಿಷ್ಯವನ್ನು ಭಯದಿಂದ ಅಲ್ಲ, ಒಂದು ಅದ್ಭುತವಾದ ಅವಗಾಹನೆಯೊಂದಿಗೆ ನೋಡಿ. ಇದು ಆ ಮಹಾದೇವನು ಧನುರಾಶಿಯವರಿಗೆ ಸ್ವತಃ ನೀಡುತ್ತಿರುವ ಒಂದು ದಾರಿದೀಪ, ಒಂದು ಅದ್ಭುತವಾದ ಸಂಕೇತ. ಈ ಸುಂದರ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಜ್ಞಾನ ಪ್ರಸಾರಕ್ಕಾಗಿ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಮತ್ತೊಂದು ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.